ಅದರಲ್ಲಿ ಅನುಮಾನನೇ ಬೇಡ. ಅಕ್ಕ, ಸತ್ತಿನ ವರ್ಚಸ್ಸು ಹೀಗೆ ಮುಂದುವರೆದ್ರೆ ಮನೆ ತುಂಬಾ ಶೀಲ್ಡು ಮೆಡಲು ಅವಳಿಗೆ ಮಾಡಿರೋ ಸನ್ಮಾನ ಶಾಲ್ಗಳಿಂದಾನೇ ತುಂಬ ಹೋಗ್ಬಿಡತ್ತೆ ಅಲ್ವಾ? ಏನೇ ಹಾಗಂದ್ರೆ? ಅಕ್ಕ, ಈಗ ಅವಳು ಮಾಡಿರೋ ಕೆಲ್ಸಗಳನ್ನ ಮೆಚ್ಚಿ ಜನ ಅವಳಿಗೆ ಸನ್ಮಾನ ಮಾಡ್ತಾರೆ ಅಲ್ವಾ? ಮಾಡಿದ್ರು ಮಾಡ್ಬೋದು. ಆದ್ರೆ ನಮ್ಮ ಹುಡುಗಿ ಮಾತ್ರ ಆ ಮೆಡಲ್ಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ. ಈಗ ಕಮಿಷನರ್ ಆಫೀಸ್ಗೆ ಹೋಗಿದ್ದಾಳೆ, ಏನಾದ್ರೂ ಗುಡ್ ನ್ಯೂಸ್ ತಂದೆ ತರ್ತಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೆ ಎಲ್ಲದಕ್ಕಿಂತ ದೊಡ್ಡ ಪುರಸ್ಕಾರ ಅಂದ್ರೆ ಜನಗಳ ಒಳಗೆ ಕೊಡ್ತಾ ಇದಾರಲ್ಲ, ಅದು. ಧರ್ಮ ಉಳಿಸೋ ಕೆಲಸ ಮಾಡಿದಾಳೆ ನಮ್ ಸತ್ಯ. ಅಕ್ಕ, ಎಲ್ಲ ನೀನೊಬ್ಳೆ ಹೊಗಳ್ಬಿಟ್ರೆ ಹೇಗೆ? ಸತ್ಯ ನನಗೂ ಸೊಸೆನೆ, ನನಗೂ ಹೊಗಳೋದಕ್ಕೆ ಸ್ವಲ್ಪ ಅವಕಾಶ ಕೊಡು. ಅದ್ ಹೇಗೆ ಆಗತ್ತೆ ಊರ್ಮಿಳಾ? ಒಂದ್ ಕೆಲಸ ಮಾಡೋಣ, ಹೇಗೂ ನಾವು ಈ ವಿಷಯನ ಸೆಲಿಬ್ರೇಟ್ ಮಾಡ್ಬೇಕು. ನೀನ್ ಹೇಳ್ದ ಹಾಗೆ ಕಮಿಷನರ್ ಆಫೀಸಲ್ಲಿ ಅವಳಿಗೆ ಸನ್ಮಾನ ನಡೀತಿರ್ಬೋದು, ನಾವಿಲ್ಲಿ ಪಟಾಕಿ ಹೊಡೆದು ಸಮಾರಂಭ ಆಚರಿಸೋಣ. ಅಕ್ಕ, ಈ ಮಾತನ್ನ ನೀನಾ ಹೇಳ್ತಿರೋದು? ಹ್ಞೂ ಕಣೆ, ನಾನೇ ಹೇಳ್ತಿರೋದು. ಆಮೇಲೆ ಆ ಹುಡುಗರಿಗೆ ಫೋನ್ ಮಾಡೆ, ಅವರಿಗೆ ಸತ್ಯ ಅಂದ್ರೆ ಪಂಚಪ್ರಾಣ, ಅವರು ಪಟಾಕಿ ಹೊಡೆದು ಖುಷಿ ಪಡ್ಲಿ. ಆಯ್ತಕ್ಕ. ಆದ್ರೆ ಇತ್ತೀಚೆಗೆ ನೀನ್ ಬದ್ಲಾಗ್ತಾ ಇರೋದಂತೂ ನಿಜ ನೋಡು. ಬದಲಾವಣೆ ಶಾಶ್ವತ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವೇ? ನಾನು ಅದನ್ನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ಸರಿ ಸರಿ, ಮಾತು ಸಾಕು. ನಾವು ಸೆಲಿಬ್ರೇಷನ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು. ನೀನು ಮೊದಲು ಹುಡುಗರಿಗೆ ಫೋನ್ ಮಾಡು. ಆಯ್ತಕ್ಕ, ಮಾಡ್ತೀನಿ. ನೀನ್ ಟೀ ಕುಡಿ. ಹಾ. ನೀವು ಮಾಡಿರೋ ಎನ್ಕೌಂಟರ್ ವಿಚಾರಣೆ ಮುಗಿದು ನಿಮಗೆಲ್ಲ ಬಿ ರಿಪೋರ್ಟ್ ಸಿಗೋವರೆಗೂ ಎಂಕ್ವೈರಿ ಕಮಿಟಿ ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಏನ್ ಸರ್ ಇದು ಅನ್ಯಾಯ? ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಟ್ರೆ ಅದಕ್ಕೆ ಈ ಬಹುಮಾನನ? ಇದೇ ಕಾರಣಕ್ಕೆ ಹೇಳಿದ್ದು, ತುಂಬ ಬೆರಿಬೇಡಿ, ಇದು ಒಳ್ಳೇದಲ್ಲ ಅಂತ. ನಮ್ಮ ಮಾತೆಲ್ಲಿ ಕೇಳ್ತೀರಿ? ಅನುಭವಿಸಿ ಈಗ. ನೀವು ಸ್ವಲ್ಪ ಸುಮ್ಮನೆ ರೀ ಎಸ್ ಪಿ. ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಕಾನೂನನ್ನು ಯಾರೂ ಮೀರಕ್ಕಾಗೋದಿಲ್ಲ, ಹಾಗಾಗಿ ಇದೆಲ್ಲ ಅನಿವಾರ್ಯ. ತಪ್ಪು ಮಾಡಿದ್ದಾರೆ ಅಂತ ಎಲ್ಲರೂ ಎನ್ಕೌಂಟರ್ ಮಾಡ್ತಾನೆ ಹೋದರೆ ನಿಮ್ಮ ಗನ್ನಲ್ಲಿರೋ ಬುಲೆಟೇ ಸಾಕಾಗೋದಿಲ್ಲ. ಆದರೆ ಅವನನ್ನು ಬಿಟ್ಬಿಟ್ಟಿದ್ದಿದ್ರೆ ಅಂಥವ್ರು ಎಷ್ಟೋ ಜನಕ್ಕೆ ಮಾದರಿ ಆಗ್ತಿದ್ರು. ಆಗ ಯಾರಿಗೂ ಕಾನೂನಿನ ಮೇಲೆ ಭಯನೇ ಇರಲ್ಲ ಸರ್. ನೋಡಿ, ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥ ವಿಚಾರ, ಅದ್ರ ಬಗ್ಗೆ ಚರ್ಚೆ ಬೇಡ. ನಮಗೆ ಹೈಯರ್ ಅಥಾರಿಟೀಸಿಂದ ಪ್ರೆಷರ್ ಇದೆ. ಯು ಹ್ಯಾವ್ ಟು ಗೋ ಥ್ರೂ ಯುವರ್ ಪ್ರೊಸೀಜರ್ ಓನ್ಲಿ. ಸರ್, ಮೇಡಮ್ದು ಇದರಲ್ಲಿ ಏನು ತಪ್ಪಿಲ್ಲ. ನೀವೀಗ ಸಸ್ಪೆಂಡ್ ಅಂದರೆ ಎಲ್ಲಿಗೆ ಹೋಗಬೇಕು? ನೋಡಿ ಸತ್ಯ, ನೀವು ಮಾಡಿರೋಂಥ ಎನ್ಕೌಂಟರು ಸರಿಯಾಗಿದೆ ಅಂತ ನಿಮಗೆ ವಾದ ಮಾಡೋಕ್ಕೆ ಅವಕಾಶ ಇದೆ. ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಂಡ್ರೆ ನೀವು ಈ ಸಸ್ಪೆನ್ಷನಿಂದ ಪಾರಾಗ್ಬೋದು. ಯೋಚನೆ ಮಾಡಬೇಡಿ, ಈ ಅವಕಾಶನ ಸರಿಯಾಗಿ ಬಳಸ್ಕೊಂಡು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು. ಅದೆಲ್ಲ ಸರಿ ಸರ್, ಎನ್ಕೌಂಟರ್ ಮಾಡಿರೋದು ನಾನು. ಇವ್ರಿಗೆಲ್ಲ ಸಸ್ಪೆನ್ಷನ್ ಯಾಕೆ? ಅದೇನೇ ಇದ್ರೂ ನಾನೇ ನಿಭಾಯಿಸ್ತೀನಿ. ಇವ್ರನ್ನೆಲ್ಲ ಇದಕ್ಕೆ ಸೇರಿಸೋದು ಬೇಡ ಸರ್. ಅದೇಗಾಗುತ್ತೆ ಮೇಡಮ್, ನಾವು ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ಈಗ ಶಿಕ್ಷೆ ಆದರೆ ಎಲ್ಲರೂ ಒಟ್ಟಿಗೆ ಸ್ವೀಕರಿಸೋಣ. ಹೌದು ಮೇಡಮ್, ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ನಿಲ್ಲೇಬೇಕು. ಬೇಡ ಅಂತ ಹೇಳಿದ್ನಲ್ಲ, ನೀವು ಡ್ಯೂಟಿನ ಮುಂದುವರಿಸಿ, ಇದನ್ನೆಲ್ಲ ನಾನು ನಿಭಾಯಿಸ್ತೀನಿ. ಮೇಡಮ್, ನಮ್ಮ ಜೊತೆ ನೀವು ಯಾವಾಗಲೂ ಇದ್ರಿ. ಇವಾಗ ನಮಗೆಲ್ಲ ನಿಮ್ಮ ಜೊತೆ ಇರೋಕ್ಕೊಂದು ಅವಕಾಶ ಸಿಕ್ಕಿದೆ. ಯಾಕೆ ಇದನ್ನು ಬೇಡ ಅಂತಿದ್ದೀರಾ? ಅದೇನೇ ಬಂದರೂ ಸರಿ, ನಾವೆಲ್ಲ ಒಟ್ಟಿಗೆ ಅದನ್ನು ಎದುರಿಸೋಣ. ಹೇಳು ಹೇಳು.
ಅಮ್ಮ ಇದೇನು ನೀನ್ ನೋಡಿದ್ರೆ ಸಚಿನ್ಗೆ ಕೆಳಗಡೆ ಪಟಾಕಿ ಹೊಟ್ಟು ಸೆಲೆಬ್ರೇಟ್ ಮಾಡಿಸ್ದೆ, ಇವಾಗ ಸಕ್ಕರೆ ತಿನ್ನಿಸ್ತಾ ಇದ್ಯಾ? ಸಸ್ಪೆಂಡ್ ಆಗಿದ್ದಾಳ ಅವಳು. ಹ್ಞೂ ಅತ್ತೆ, ಇನ್ನೊಂದು ಸ್ವಲ್ಪ ದಿನ ನಾನು ಕೆಲ್ಸಕ್ಕೆ ಹೋಗುವಾಗಿಲ್ಲ. ಆದ್ರೆ ನೀವ್ ನೋಡಿದ್ರೆ ಫೇಲ್ ಆಗಿರೋ ಹುಡುಗಿಗೆ ಡಿಸ್ಟಿಂಕ್ಷನ್ ಲೆವೆಲ್ ಅಲ್ಲಿ ಪಾಸ್ ಆಗಿರೋ ತರ ಫೀಲ್ ಕೊಡ್ತಾ ಇದ್ದೀರಾ. ನನ್ನ ಸೊಸೆ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಸರಿಯಾಗಿ ನೋಡಕ್ ಕಣ್ಣಿಲ್ಲ ಅಂದಮೇಲೆ ಯಾರೇನ್ ಮಾಡಕ್ಕಾಗತ್ತೆ? ಅಷ್ಟಕ್ಕೂ ನನ್ನ ಸೊಸೆ ಯಾವುದೋ ಕೆಟ್ಟ ಕೆಲಸ ಮಾಡಿ ಸಸ್ಪೆಂಡ್ ಆಗಿದ್ದಲ್ಲ, ಒಂದು ಹುಡುಗಿಗೆ ನ್ಯಾಯ ಕೊಡ್ಸಕ್ ಹೋಗಿ ಸಸ್ಪೆಂಡ್ ಆಗಿರೋದು. ನನಗಂತೂ ನನ್ನ ಸೊಸೆ ಅಂದ್ರೆ ಹೆಮ್ಮೆನಪ್ಪ, ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ. ಆದರೆ ಸೀತಾ, ಡಿಪಾರ್ಟ್ಮೆಂಟ್ ಪ್ರಕಾರ ಇದು ತಪ್ಪೆ. ಅದಕ್ಕೆ ಅಂತಾನೆ ಸತ್ಯನ ಸಸ್ಪೆಂಡ್ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಕಣ್ಣಿಲ್ಲ ಅದು ಇದು ಅಂತ ಡೈಲಾಗ್ ಹೊಡಿಬೇಕಾ? ರೀ, ಡಿಪಾರ್ಟ್ಮೆಂಟ್ನವರು ಏನ್ ಬೇಕಾದ್ರೂ ಮಾಡ್ಲಿ, ಅದಲ್ಲ ನನ್ನ ಪಾಯಿಂಟು. ಅಲ್ಲ, ಕಳ್ಳರು ದರೋಡೆಕೋರರು ಬಿಂದಾಸ್ ಆಗಿ ರೋಡಲ್ಲಿ ಓಡಾಡ್ಕೊಂಡಿದ್ದಾರೆ. ನನ್ನ ಸೊಸೆ ನ್ಯಾಯಕ್ಕೋಸ್ಕರ ಹೋರಾಡಿದಾಳೆ, ಅವಳಿಗೆ ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ಆದ್ರೆ ಅವಳು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು? ಅದು ನನ್ನ ಪಾಯಿಂಟು. ಆದ್ರೆ ಅತ್ತೆ, ಸಸ್ಪೆನ್ಷನ್ ಆದ್ರೆ ಕೆರಿಯರ್ನಲ್ಲಿ ಒಂದು ಕಪ್ಚುಕ್ಕೆ ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ಹುಡುಗಿ, ಎಂಥೆಂಥವರು ನಾಚಿಕೆ ಮಾನ ಮರ್ಯಾದೆ ಎಲ್ಲಾ ಬಿಟ್ಟು ಇನ್ನೂ ಆರಾಮಾಗಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ನೀನೇನ್ ಮಾಡಿದ್ಯಾ ಅಂತ ಇಷ್ಟೊಂದು ಕೊರಗ್ತಾ ಇದೆಯಾ? ಕರೆಕ್ಟ್. ನಿಮ್ಮ ಅತ್ತೆ ಹೇಳೋದ್ರಲ್ಲಿ ಸತ್ಯ ಇದೆಯಮ್ಮ. ನೀನು ಯಾಕೆ ಇದಕ್ಕೆಲ್ಲ ಹೆದರ್ಕೋತೀಯ? ನಾವೆಲ್ಲ ನಿನ್ನ ಬೆನ್ನ ಹಿಂದೆ ಇದ್ದೀವಿ.